ಟ್ರೈನಲ್ಲಿ ಜನರಲ್ ಬೋಗಿಯಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅಂಥದ್ರಲ್ಲಿ ನಮ್ಮವ್ವ ನೋಡಿ ಸೀಟ್ ಬಿಟ್ಬಿಟ್ಟು ಹೆಂಗೆ ಕೆಳಗಡೆ ಕೂತೈತೆ. ಇವತ್ತು ನಾನು, ನಮ್ಮವ್ವ, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಶ್ರೀಮುದ್ದು ಎಲ್ಲರೂ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತು, ನಾವು ಯಾವುದೇ ಪ್ಲ್ಯಾನ್ ಇಟ್ಕೊಂಡು ಹೋಗಲ್ಲ, ಎಲ್ಲ ಕಡೆ ಅನ್ಪ್ಲ್ಯಾನ್ಡೇ ಹೋಗೋದು. ಸೊ ಸಡನ್ನಾಗಿ ಮಂತ್ರಾಲಯ ಹೋಗಬೇಕು ಅಂತು ನಮ್ಮವ್ವ. ಸೊ ಸರಿ ಬಾ ಅವ್ವ ಅಂತ ಅಂದ್ಬಿಟ್ಟು ನಾನು, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲರೂ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಊಟ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಂದನೇ ಕಟ್ಸ್ಕೊಂಡು ಹೋಗ್ತಾ ಇದ್ದೀನಿ ಊಟನ. ಅವರು ಮಂಡ್ಯದಿಂದ ಎಲ್ಲ ಬಂದರು. ಟ್ರೈನ್ ಮಾತ್ರ ಹೆವಿ ರಶ್ ಆಗಿತ್ತು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಥ್ಯಾಂಕ್ ಗಾಡ್ ನಮ್ಮ ಮಂಡ್ಯದಿಂದ ಬರಬೇಕಿದ್ರೆ ನಮ್ಮ ಅಕ್ಕಂಗೆ, ನನ್ನ ತಂಗಿಗೆ, ಅವನಿಗೆ ಎಲ್ರಿಗೂ ಸೀಟ್ ಸಿಕ್ಕಿತ್ತು. ಫೈನಲಿ ಹಂಗೋ ಹಿಂಗೋ ಮಂತ್ರಾಲಯ ರೀಚ್ ಆಗಿ ರೂಮ್ನು ಸಿಕ್ತು. ರೂಮ್ನು ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರನ್ನು ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಬೇಗ ಆಯಿತು. ಅಷ್ಟು ರಶ್ ಇದ್ರು ಕೂಡ ನಮಗೆ ಬೇಗ ದರ್ಶನ ಎಲ್ಲ ಆದಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ಮ್ಯೂಸಿಯಂ ಇರುತ್ತೆ, ಮಂತ್ರಾಲಯ ಪಕ್ಕದಲ್ಲೇ. ಅಲ್ಲೇ ಮ್ಯೂಸಿಯಂ ಎಲ್ಲ ಮುಗಿಸ್ಕೊಂಡು ನಮ್ಮ ಶ್ರೀಮುದ್ದು ಬಂದಿದ್ದಾನೆ ಅಂದರೆ ಅವ್ನಿಗೆ ಆಟ ಆಡೋದು ಮಿಸ್ ಮಾಡೋಂಗೇ ಇಲ್ಲ. ಅವನು ಒಂಟೆ ಮೇಲೆ ಕುತ್ಕೋಬೇಕು ಅಂತ ನಾನು ಮತ್ತು ನಮ್ಮ ಶ್ರೀಮುದ್ದು ಇಬ್ಬರಿಗೆ ಧೈರ್ಯ ಇರೋದು. ನಾವಿಬ್ಬರು ಒಂಟೆ ಮೇಲೆ ಕುತ್ಕೊಂಡು ಒಂದು ರೌಂಡ್ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಅಕ್ಕಪಕ್ಕ ಪ್ಲೇಸಸ್ನ ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ವಾಪಸ್ ಮಂತ್ರಾಲಯಕ್ಕೆ ಬಂದ್ವಿ. ಸಂಜೆ 6 ಗಂಟೆ 7 ಗಂಟೆ ಆಗ್ತಾ ಇದ್ದಂಗೆ ಮಂತ್ರಾಲಯ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಯಾಕಂದರೆ ಅರಮನೆ ಥರ ಫುಲ್ಲು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರ್ತಾರೆ. ಅದು ಕಲರ್ಫುಲ್ ಲೈಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರ್ತಾ ಟ್ರೈನ್ನ ಬುಕ್ ಮಾಡಿಕೊಂಡು ನಮ್ಮ ಮನೆಗೆ ನಾವು ಸೇಫಾಗಿ ರೀಚ್ ಆದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ.